ಚಿಕನ್ ಫ್ರೈ ನಾಟಿ ಕೋಳಿಯಲ್ಲಿ ಮಾಡ್ತಾ ಇರ್ತಕ್ಕಂತಹ ಒಂದು ಚಿಕನ್ ಫ್ರೈ ಇದು. ಸುಮಾರು ನಮ್ಮ ಮನೆಗಳಲ್ಲೇ ಮನೆಗಳಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಒಂದು ಚಿಕನ್ ಫ್ರೈ ಇದು. ಸೊ ಒಂದು ಅದ್ಭುತವಾಗಿರ್ತಕ್ಕಂಥ ರುಚಿ ಕೊಡುತ್ತೆ. ತುಂಬ ಚೆನ್ನಾಗಿ ಎಲ್ಲರಿಗೂ ಮನೆಯವರಿಗೆಲ್ಲ ಇಷ್ಟ ಆಗುವಂಥ ನಿಟ್ಟಿನಲ್ಲಿ ಮಾಡುವಂಥದ್ದು. ರುಚಿಕರವಾದ ಸ್ಪೈಸಿ ಆಗಿರುವ ಅದ್ಭುತವಾಗಿ ಒಂದು ಒಳ್ಳೆ ಟೇಸ್ಟಲ್ಲಿ ಮಾಡುವಂತಹ ಒಂದು ಫ್ರೈ ಇದು ಚಿಕನ್ ಫ್ರೈ. ಸೊ ವಿವಿಧ ರೀತಿಯಲ್ಲಿ ಮಾಡ್ತಾರೆ. ಇದು ನಾಟಿ ಕೋಳಿಯ ಚಿಕನ್ ಫ್ರೈ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನಾವು ಮಾಡಿದಂಥದ್ದು. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಏನೇನು ಬೇಕು ಅಂತಕ್ಕಂಥದ್ದನ್ನೆಲ್ಲವನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡೋದನ್ನ ಬನ್ನಿ ಒಂದು ಕಡೆಯಿಂದ. ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು, ಎಷ್ಟೊತ್ತಾಗುತ್ತೆ, ಸೊ ಯಾವ್ಯಾವ ಹೆಂಗೆ ರುಚಿ ಬರುತ್ತೆ ಅಂತಕ್ಕಂಥದ್ದನ್ನ ಬೇಕಾಗುವಂಥ ಸಾಮಗ್ರಿಗಳು ನೋಡಿ ಇಲ್ಲಿದ್ದಾವೆ. ಒಂದು 2ರಿಂದ 3 ಬೆಳ್ಳುಳ್ಳಿ ಬೇಕು, ಒಂದು 2 ಹಸಿಮೆಣಸಿನಕಾಯಿ ಬೇಕು, ಒಂದು ಸ್ವಲ್ಪ ಮೆಣಸು ಇಂಪಾರ್ಟೆಂಟ್. ಇದಕ್ಕೆ ಮೆಣಸು ಬೇಕೇ ಬೇಕು. ಮೆಣಸು ನೋಡಿ ಒಂದು ಇಡೀ ಮೆಣಸು ತೊಗೊಳ್ಳಿ, ಬೆಳ್ಳುಳ್ಳಿ ತೊಗೊಳ್ಳಿ, ಒಂದು 4ರಿಂದ 5 ಲವಂಗ ತೊಗೊಳ್ಳಿ, ಒಂದು ಪೀಸು ಶುಂಠಿ ತೊಗೊಳ್ಳಿ, ಚಕ್ಕೆ ತೊಗೊಳ್ಳಿ, ಮತ್ತು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ಇಷ್ಟು ಬೇಕೇ ಬೇಕು ಈ ಒಂದು ಫ್ರೈ ಮಾಡೋದಕ್ಕೆ. ಯಾವ ಫ್ರೈ ಮಾಡೋದು ಇಷ್ಟು ಬಳಸ್ತಾರೆ ಸಹಜವಾಗಿ. ಬಟ್ ನಾಟಿ ಕೋಳಿಗೆ ಇದೆಲ್ಲದೂ ಹೆಚ್ಚಿನದಾಗಿರಬೇಕು. ಮೆಣಸಂತೂ ಜಾಸ್ತಿ ಬೇಕೇ ಬೇಕು, ಒಳ್ಳೆ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೊ ಅದರಿಂದ ಇವನ್ನೆಲ್ಲವನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀವಿ ನೋಡಿ. ಮೆಣಸಿನ್ಕಾಯಿ ಆಗ್ಬೋದು, ಶುಂಠಿ ಆಗ್ಬೋದು, ಲವಂಗ ಆಗ್ಬೋದು, ಒಂದು ಕೊತ್ತಂಬರಿ ಸೊಪ್ಪು ಆಗ್ಬೋದು, ಮತ್ತೊಂದು ಪುದೀನ ಸೊಪ್ಪು ಆಗ್ಬೋದು, ಬೆಳ್ಳುಳ್ಳಿ ಆಗ್ಬೋದು, ಎಲ್ಲದನ್ನು ಒಂದು ನೀಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲೆಲ್ಲ ಬೆಳ್ಳುಳ್ಳಿ ಚೆನ್ನಾಗಿ ಜಾಸ್ತಿ ಇರಬೇಕು, ಮೆಣಸು ಜಾಸ್ತಿ ಇರಬೇಕು ಇದಕ್ಕೆ. ಸೊ ಅದರಿಂದ ನೋಡಿ ಇಲ್ಲಿ ಮೆಣಸು ತೊಗೊಂಡಿದ್ದೀವಿ. ಮೆಣಸು ನೋಡಿ ಎಷ್ಟು ತೊಗೊಂಡಿದ್ದೀವಿ. ಸೊ ಸ್ವಲ್ಪ ಮೆಣಸು ಜಾಸ್ತಿ ಇರಬೇಕು, ಬೆಳ್ಳುಳ್ಳಿ ಜಾಸ್ತಿ ಇರಬೇಕು, ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಬೇಕು ಇದಕ್ಕೆ. ಕೊತ್ತಂಬರಿ ಸೊಪ್ಪು ಅಷ್ಟೇ ಜಾಸ್ತಿ ಇರಬೇಕು. ಒಳ್ಳೆ ಫ್ಲೇವರ್ ಕೊಡುತ್ತೆ ಇವೆಲ್ಲವು, ಯಾವುದು ಕಡಿಮೆ ಆಗಬಾರ್ದು. ಸೊ ನಾವು ಮಾಡ್ತಾ ಇರ್ತಕ್ಕಂಥ ಕ್ವಾಂಟಿಟಿ ಬಂದ್ಬಿಟ್ಟು ಸುಮಾರು ಒಂದು ಅರ್ಧದಿಂದ 3/4 kg ಇದೆ ಚಿಕನ್ನು. ಸೊ ಅದರಿಂದ ನಾವು ಹಿಂಗೆ ಬಳಸಿದ್ದೀವಿ. ಸೊ ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ನೀವು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡ್ಬೋದು. ನೋಡಿ ಈಗ ಗ್ರೈಂಡ್ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ. ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡು ಅದನ್ನು ನಾವು ಅದಕ್ಕೆ ಒಲೆ ಮೇಲೆ ಹಾಕ್ತಾ ಬಳಸಬೇಕಾಗುತ್ತೆ ನೋಡಿ. ಅದನ್ನು ಒಗ್ಗರಣೆಗೆ ನಾವು ಬಳಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು 2 ಚಿಕ್ಕದಾಗಿ ಹಚ್ಕೊಳ್ಳಿ, ಈರುಳ್ಳಿ ಹಚ್ಕೊಳ್ಳಿ. ಮತ್ತೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ತೊಗೊಳ್ಳಿ. ನೋಡಿ ಇದನ್ನು ಇಷ್ಟೇ ಬೇಕಾಗಿರೋದು ಒಗ್ಗರಣೆಗೆ, ಬೇರೆ ಇನ್ನೇನು ಅವಶ್ಯಕತೆ ಇಲ್ಲ. ಈಗೆಲ್ಲ ಅದಕ್ಕೆಲ್ಲ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದಕ್ಕೆಲ್ಲ ಆ್ಯಡ್ ಮಾಡಿದ್ದೀವಿ ಆಲ್ರೆಡಿ. ಬಟ್ ಇದು ಎಕ್ಸ್ಟ್ರಾ, ಇದು ಒಗ್ಗರಣೆಗೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇಕು. ಚಿಕ್ಕದಾಗಿ ಹಚ್ಕೊಳ್ಳಿ. ಈ ಥರ ಚಿಕ್ಕದಾಗಿ ಈರುಳ್ಳಿಯನ್ನು ಹಚ್ಕೊಂಡು ರೆಡಿ ಇಟ್ಕೊಂಡು ಏನು ಮಾಡಿ, ಈಗ ಒಂದು ಬಾಣಲೆಗೆ ಏನು ಮಾಡಬೇಕು, ಹಚ್ಕೊಂಡು ರೆಡಿ ಮಾಡ್ಕೋಬೇಕು. ನೋಡಿ ಒಂದು ಬಾಣಲೆ ಇಡ್ತಾ ಇದ್ದೀವಿ. ಒಂದು ಬಾಣಲಿನಲ್ಲಿ ಅಥವಾ ನಿಮ್ಮಲ್ಲಿರ್ತಕ್ಕಂಥ ತವಗಳ ಮತ್ತೊಂದು ಏನಾಗಿರ್ತಾವಲ್ಲ ಒಗ್ಗರಣೆ ಹಾಕಕ್ಕೆ ಅಂಥವನ್ನು ಬಳಸ್ಕೊಳ್ಳಿ. ನೋಡಿ ನೀಟಾಗಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಇದಕ್ಕೆ ನಾವು ಚಿಕ್ಕದಾಗಿ ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೀಟಾಗಿ ಒಂದು ಬ್ರೌನಿಸ್ಟ್ ಕಲರ್ ಬರೋವರೆಗೂ ಚೆನ್ನಾಗಿ ಅದನ್ನೇನು ಮಾಡಿ ರೋಸ್ಟ್ ಮಾಡಿ ನೋಡಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ನಿಧಾನಕ್ಕೆ ರೋಸ್ಟ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಗ ಆದಮೇಲೆ ನೀನು ಚಿಕನ್ ತೊಗೊಂಡಿದ್ದೀವಿ. ಚಿಕನನ್ನು ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಒಳ್ಳೆ ನೀರಲ್ಲಿ ತೊಳ್ಕೊಂಬಿಟ್ಟು ರೆಡಿ ಇಟ್ಕೊಳ್ಳಿ. ಸೊ ಅದನ್ನು ನೀಟಾಗಿ ರೆಡಿ ಇಟ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಪೀಸ್ಗಳನ್ನು ಬೇಕೋ ಅವನ್ನೇ ಸೆಲೆಕ್ಟ್ ಮಾಡ್ಕೊಂಡು ಎತ್ತಿಟ್ಕೋಬೋದು. ಯಾಕೆಂದರೆ ಫ್ರೈ ಆಗಿರೋದ್ರಿಂದ ಒಳ್ಳೆ ನೀಟಾಗಿ ಮೆತ್ತಗಿರೋ ಒಂದು ಮೂಳೆ ಎಲ್ಲವನ್ನು ಮಿಕ್ಸ್ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಆ ಒಂದು ಚಿಕನ್ನ ತೊಗೊಂಡೀಗ ನೋಡಿ, ಅದಕ್ಕೆ ಏನೂ ಹಾಕಿಲ್ಲ, ಬರೀ ಈರುಳ್ಳಿ ಅಷ್ಟೇ ಹಾಕಿರೋದು. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಚಿಕನನ್ನು ಒಂದು ನಾಟಿ ಕೋಳಿ ತೊಗೊಂಡಿರತಕ್ಕಂಥದ್ದು ನಾವು ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು ಅರ್ಧದಿಂದ 3/4 kg ಇದೆ ಅಷ್ಟೇ ಇದು ಚಿಕನ್ನು. ನೋಡಿ ಇದು ಇದೆಯಲ್ಲ, ಇದು ಲಿವರು, ಅದನ್ನು ಲಾಸ್ಟ್ಗೆ ಹಾಕ್ಬೇಕು, ಈಗಲೇ ಹಾಕ್ಬೇಡಿ, ಎಲ್ಲ ಕರ್ಗೋಗ್ಬಿಡುತ್ತೆ ಆಮೇಲೆ. ಈಗ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೀಟಾಗಿ ಎಲ್ಲದನ್ನು ಅಲ್ಲಿ ಉರಿತಾ ಇರ್ತಕ್ಕಂಥದ್ದು ಏನಿದೆಯಲ್ಲ, ಈರುಳ್ಳಿ ಹಾಕಿದ್ದೀವಲ್ಲ, ಅದಕ್ಕೆ ಎಲ್ಲದು ಮಿಕ್ಸ್ ಆಗಲಿ. ನೋಡಿ ಈ ಥರ ನಿಧಾನಕ್ಕೆ ಕೈ ಆಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕೈ ಆಡಿಕೊಂಡು ಅದೆಲ್ಲದು ಮಿಕ್ಸ್ ಆಗಬೇಕು. ಅದು ಸಹ ಒಂದು ನೀಟಾಗಿ ಲೋ ಫ್ಲೇಮಲ್ಲಿ ಅಲ್ಲೇ ಬೇಯಬೇಕು. ಒಂದು ಅರ್ಧ ಭಾಗ ಚೆನ್ನಾಗಿ ಏನು ಮಾಡುತ್ತೆ, ಬೇಯುತ್ತೆ. ಚಿಕನ್ನು ಬೇಗ ಬೇಯುತ್ತೆ. ಸೊ ನಾಟಿ ಕೋಳಿ ಆಗಿರೋದ್ರಿಂದ ಅಷ್ಟು ಬೇಗ ಬೇಯೋದು ಇಲ್ಲ. ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಾ, ಈ ರೀತಿಯಲ್ಲಿ ಕೈ ಆಡ್ದಂಗೆ ಸ್ವಲ್ಪ ಹೊತ್ತು ಬಿಡೋದು, ಅಥವಾ ಅದಕ್ಕೆ ಏನಾರ ಒಂದು ಮುಚ್ಚೋದು, ಒಂದು ಏನಾದರೂ
ಒಂದು ತಟ್ಟೆನೋ ಅಂಥದ್ದೇನೋ ಮುಚ್ಚಿ ನಿಧಾನಕ್ಕೆ ಬೇಯ್ಕೊಳ್ಳುತ್ತದು. ಗೊತ್ತಾಗ್ತದೆ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ರೆ ನೀರು ಹೊಡೆದ್ಬಿಟ್ಟು ಇನ್ನೂ ಬೇಗ ಬೇಯುತ್ತದು. ನೀರು ಹಾಕೋಕೆ ಹೋಗಬೇಡಿ ಈಗಲೇ. ನೋಡಿಕೊಂಡು ಖಾರ ಇದೆಲ್ಲ ಮಸಾಲೆ ಎಲ್ಲ ಹಾಕಿದ್ದಾದ್ಮೇಲೆ ನೀರು ಹಾಕಬೇಕು. ನೋಡಿ ಈಗ ನೀರು ಹೊಡಿತಾ ಇದೆ. ಉಪ್ಪು ಹಾಕ್ತಿದ್ದಂಗೆ ಅದು ನೀರು ಹೊಡೆಯುತ್ತೆ. ಸೊ ಅದೆಲ್ಲದೂ ಸಹ ಅದಕ್ಕೆ ಆ್ಯಡ್ ಆಗುತ್ತೆ. ನೋಡಿ ಅದಕ್ಕೆ ನಾವು ಹಚ್ಕೊಂಡಿರ್ತಕ್ಕಂತಹ ಏನಿತ್ತಲ್ಲ ಸೊಪ್ಪು, ಒಂದು ಪುದೀನ ಸೊಪ್ಪು ಅದನ್ನು ಆ್ಯಡ್ ಮಾಡಿದ್ದೀವಿ. ಅದನ್ನು ಸಹ ಹಾಕಿ ಅವಾಗಲೇ ಚೆನ್ನಾಗಿ ಕೈ ಆಡ್ತಾ ಹೋಗಿ ಸ್ವಲ್ಪ ಹೊತ್ತು ಬಿಡಿ. ಸ್ವಲ್ಪ ಹೊತ್ತು ಕೈ ಆಡಿ ತಳ ಹತ್ತೋದಕ್ಕೆ ಬಿಡಬಾರ್ದು. ನೀಟಾಗಿ ಒಳ್ಳೆ ಲೋ ಫ್ಲೇಮಲ್ಲಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿ. ನೋಡಿ ನೀರು ಹೊಡಿತಾ ಇದೆ, ಅದೆಲ್ಲದೂ ಹೋಗ್ಬಿಡ್ಬೇಕು. ನೀರು ಯಾವುದು ಇಟ್ಕೊಡ್ದು. ಗೊತ್ತಾಗ್ತಿದೆಯಾ? ಸೊ ಅದಂಗೆ ನೀಟಾಗಿ ಕೈ ಆಡ್ತಾ ಇದ್ದರೆ ಅದು ಒಂದು ಚೆನ್ನಾಗಿ ನೀವು ಏನು ಉರಿ ಕೊಟ್ಟಂಗೆ ಅದು ನೀರೆಲ್ಲ ನೋಡಿ ಈಗ ಹೆಂಗೆ ಕಡಿಮೆ ಆಗಿದೆ, ನೀರೆಲ್ಲ ಕಡಿಮೆ ಆಗಿದೆ ಈಗ. ಗೊತ್ತಾಗ್ತದೆ. ಈಗ ನಾವು ರುಬ್ಕೊಂಡಿರ್ತಕ್ಕಂಥ ಒಂದು ಮಸಾಲೆ ಏನಿದೆಯಲ್ಲ, ಖಾರ ಏನಿದೆಯಲ್ಲ, ನೀಟಾಗಿ ಅದನ್ನೆಲ್ಲವನ್ನು ಏನು ಮಾಡಿ ಅದಕ್ಕೆ ಆ್ಯಡ್ ಮಾಡಿ. ನೋಡಿ ಈ ಥರ ನೀಟಾಗಿ ಎಲ್ಲದೂ ಸಹ ಏನು ಮಾಡಿ ತೆಗೆದು ಮಿಕ್ಸಿ ಜಾರಿಂದ ತೆಗೆದು ಎಲ್ಲದನ್ನು ಆ್ಯಡ್ ಮಾಡಿ ನೀಟಾಗೆಲ್ಲ ಕೈ ಆಡಿ ಅಷ್ಟೇ ನೋಡಿ. ಬೇರೆ ಇನ್ನೇನು ಹಾಕೋದ ಅವಶ್ಯಕತೆ ಇಲ್ಲ. ಇದ್ರ ಮೇಲೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಫ್ಲೇವರ್ಗೆ ಹಾಕ್ಬಿಟ್ರೆ, ಅದಕ್ಕೂ ಹಾಕಿದ್ದೀವಿ ಆಲ್ರೆಡಿ ಮಿಕ್ಸಿಗೆ. ಇದ್ರ ಮೇಲೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಬಿಟ್ರೆ ಆಯ್ತು. ನೋಡಿ ಅದಕ್ಕೊಂದಿಷ್ಟು ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಬೋದು, ಇಲ್ಲ ಹಾಕ್ತಲೇ ಇರ್ಬೋದು. ಏನೋ ನಿಮ್ಮ ಚಾಯ್ಸ್, ಏನು ತೊಂದರೆ ಇಲ್ಲ. ಜೊತೆಗೆ ಈ ಥರನಲ್ಲಿ ನೀಟಾಗಿ ಕೈ ಆಡ್ತಾ ಹೋಗ್ತಾ ಇದ್ದರೆ ಅದು ನೀಟಾಗಿ ಏನಾಗುತ್ತೆ, ಚೆನ್ನಾಗಿ ಒಂದಿಷ್ಟು ಆ ಖಾರ ಎಲ್ಲದೂ ಸಹ ಎಲ್ಲ ಪೀಸ್ಗಳಿಗೆ ಇಳ್ಕೋಬೇಕು. ಸೊ ಹಂಗೆ ನೀಟಾಗಿ ಒಂದ್ಸಲಿ ಕುದಿಸ್ಬೇಕಿಲ್ಲಿ. ನಿಮ್ಗೆ ಗೊತ್ತಾಗ್ತದೆ. ಸಾಕಷ್ಟು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳಿ. ತೀರಾ ಗಟ್ಟಿಗೆ ನಿಮಗೆ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ನೋಡ್ಕೊಂಡು ನೀಟಾಗಿ ನೀರು ಹಾಕ್ಕೊಳ್ತಾ ಹೋಗಿ. ಅದೇನಾಗುತ್ತೆ, ಚೆನ್ನಾಗಿ ಬೆಂದು ನೀರು ಕಡಿಮೆ ಆಗ್ತಾನೆ ಹೋಗುತ್ತೆ. ಗೊತ್ತಾಗ್ತದೆ. ಅದಕ್ಕೆ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. ನೋಡ್ಕೊಂಡು ಹಾಕಿ. ಕೊನೆಯದಾಗಿ ಲಿವರ್ ಏನಿರುತ್ತಲ್ಲ, ಅದು ಲಿವರ್ ಮತ್ತು ಹಾರ್ಟ್ ಅದನ್ನು ಲಾಸ್ಟಿಗೆ ಹಾಕಿ, ಮೊದಲೇ ಹಾಕೋದಕ್ಕೆ ಹೋಗ್ಬೇಡಿ. ಎಲ್ಲ ಆಗಿದ್ದಾದ್ಮೇಲೆ ಅದೇನೋ ಒಂದು 5 ನಿಮಿಷಕ್ಕೆ ಬೆಂದ್ಬಿಡುತ್ತೆ ಅದು. ಆದ್ದರಿಂದ ಅದನ್ನು ನೋಡಿ, ಚಿಕನ್ ಫ್ರೈ ರೆಡಿ ಆಗಿದೆ, ಚೆನ್ನಾಗಿ ಬೆಂದಿದೆ, ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ, ಚೆನ್ನಾಗಿ ಒಳ್ಳೆ ನಾಟಿ ಸ್ಟೈಲ್ ಆಗಿರೋದ್ರಿಂದ ಒಳ್ಳೆ ಚೆನ್ನಾಗೂ ಇರುತ್ತೆ, ಒಳ್ಳೆ ಟೇಸ್ಟಿಯಾಗಿರುತ್ತೆ. ಮಟನ್ನು ತಿನ್ನೋದಕ್ಕೆ ಮಾತ್ರ ಅದ್ಭುತವಾಗಿರುತ್ತೆ. ನಿಮ್ಮ ಮನೆಯಲ್ಲೇ ಈ ರೀತಿ ಇರ್ತಕ್ಕಂಥ ರೆಸಿಪಿಗಳನ್ನು ಮಾಡ್ಕೊಳ್ಬೋದು ಅದ್ಭುತವಾಗಿ. ಯಾವ ಹೋಟ್ಲಿಗೂ ಯಾವ ರೆಸ್ಟೋರೆಂಟ್ಗೂ ಹೋಗೋದು ಅವಶ್ಯಕತೆಯೇ ಇಲ್ಲ. ಒಂದು 10-15 ನಿಮಿಷದಲ್ಲಿ ಆಗೋಗುವಂಥದ್ದು. ಅದ್ರ ಮೇಲೆ ಒಂದಿಷ್ಟು ಫ್ಲೇವರ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ಸಾಕು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ.